ವಿಧಾನ ಪರಿಷತ್ ಎಲೆಕ್ಷನ್ನಲ್ಲಾದಂಥ ಅಡ್ಡ ಮತದಾನ ದೋಸ್ತಿ ಪಕ್ಷಗಳನ್ನು ಕಂಗಾಲಾಗಿಸಿದೆ. ಸದ್ಯ ಯಾರು ಅಡ್ಡ ಮತದಾನ ಮಾಡಿದ್ರು, ಯಾಕಾಗಿ ಮಾಡಿದ್ರು, ಯಾರ ಪ್ರೇರಣೆ ಇತ್ತು ಅದರ ಹಿಂದೆ, ಇದನ್ನು ಹುಡುಕೋ ಪ್ರಯತ್ನದಲ್ಲಿ ಎರಡೂ ಪಕ್ಷಗಳು ಕೂಡ ಇದ್ದಾವೆ. ನಮ್ಮಲ್ಲಿ ತಪ್ಪು ಮಾಡಿದವರು ಯಾರು, ಅಡ್ಡದಾರಿ ಹಿಡಿದಿದ್ಯಾರು, ಬೇಲಿ ಹಾರಿದ್ಯಾರು, ಇದನ್ನು ಹುಡುಕುವಂಥ ಪ್ರಯತ್ನದಲ್ಲಿದೆ. ಬಿಜೆಪಿ ಸಮಿತಿ ಮಾಡಿದೆ, JDS ಸಭೆಯನ್ನು ಮಾಡಿದೆ. ಸಭೆಯಲ್ಲಿ ಚರ್ಚೆಯಾಗಿದೆ. ಸಮಿತಿ ವರದಿ ಕೊಡೋದಕ್ಕೆ ದಿನಗಳನ್ನು ಕೂಡ ಫಿಕ್ಸ್ ಮಾಡಿದೆ ಬಿಜೆಪಿ. ದೋಸ್ತಿ ಪಕ್ಷದಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ ಅಡ್ಡ ಮತದಾನದ ವಿಚಾರ. ಪಕ್ಷದಲ್ಲೇ ಇದ್ದು ಅಡ್ಡದಾರಿ ಹಿಡಿದವರು ಯಾರು? ಒಟ್ಟು 11 ಜನ. ಅದರಲ್ಲಿ ಬಿಜೆಪಿಯವರೆಷ್ಟು, JDSನವರೆಷ್ಟು ಖಚಿತವಾಗಿ ಎರಡೂ ಪಕ್ಷಗಳಿಗೂ ಗೊತ್ತಿಲ್ಲ. ನಮ್ಮವರು ಎಷ್ಟು ಜನ, JDSನವರು ಎಷ್ಟು ಜನ ಅಂತ ಬಿಜೆಪಿಗೂ ಗೊತ್ತಿಲ್ಲ, JDSಗೂ ಗೊತ್ತಿಲ್ಲ. ಒಂದು ಅಂದಾಜಿದೆ, ಖಚಿತವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಗೌಪ್ಯ ಮತದಾನ. ಯಾರ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸಲಾಯಿತೋ ಅವರು ಸ್ಪಷ್ಟನೆಯನ್ನ ಕೊಟ್ಟರು, ಆಣೆ ಹಾಕಿದ್ರು ಕೆಲವರೆಲ್ಲ. ಎಲ್ಲಿವರೆಗೆ ಅಂತಂದ್ರೆ ಧರ್ಮಸ್ಥಳದ ಮಂಜುನಾಥನ ಆಣೆ ಎಲ್ಲ ಪ್ರಸ್ತಾಪ ಆಯಿತು. ನಾನು ಮಾಡಿಲ್ಲ, ನಾನು ಅಡ್ಡ ಮತದಾನ ಮಾಡಿಲ್ಲ, ಪಕ್ಷಕ್ಕೆ ನಾನು ದ್ರೋಹ ಮಾಡಿಲ್ಲ, ವಿಶ್ವಾಸ ದ್ರೋಹ ಮಾಡಿಲ್ಲ. ಬಟ್ ಈಗ ಒಂದು ಅಂದಾಜಿನ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಬಿಜೆಪಿಯು ಹೇಳ್ತಿದೆ, JDS ಹೇಳ್ತಿದೆ. JDS ನಿನ್ನೆ ಮೀಟಿಂಗ್ ಮಾಡಿತು, ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಅವರ ಮನೆಯಲ್ಲೇ ಮೀಟಿಂಗ್ ಆಯಿತು. ಆ ಮೀಟಿಂಗ್ನಲ್ಲಿ GT ದೇವೇಗೌಡರ ಒಬ್ಬನ್ನ ಬಿಟ್ಟು ಮತ್ತೆ 17 ಮಂದಿ ಶಾಸಕರು ಭಾಗಿಯಾಗಿದ್ದರು. GT ದೇವೇಗೌಡರು DK ಶಿವಕುಮಾರ್ ಅವರ ಜೊತೆಗಿನ ಸಭೆಯಲ್ಲಿದ್ದರು. JDS ಫಿಕ್ಸ್ ಆಗಿದೆ, GT ದೇವೇಗೌಡರು ಅಡ್ಡ ಮತದಾನ ಮಾಡಿದ್ದಾರೆ ಅಂತ. JDS ನಾಯಕರು ಅದಕ್ಕೆ ಫಿಕ್ಸ್ ಆಗಿದ್ದಾರೆ. ಒಬ್ಬರು GT ದೇವೇಗೌಡ್ರೆ, ಉಳಿದವರು ಯಾರು? GT ದೇವೇಗೌಡರು ನಿನ್ನೆ ಕರಾವಳಿ ಪ್ರವಾಸೋದ್ಯಮ ಸಭೆ ಅಂತ ಸಭೆ ಆಗ್ತಾ ಇದ್ರೆ DK ಶಿವಕುಮಾರ್ ಜೊತೆಗಿದ್ರು. ನಿನ್ನೆ ವೋಟ್ ಹಾಕುವಾಗ ಮೊನ್ನೆ ನನಗೆ ಅನಾರೋಗ್ಯ ಸಮಸ್ಯೆ ಇದೆ, ಅದಕ್ಕಾಗಿ ಬೇಗ ವೋಟ್ ಹಾಕಿ ಹೋಗ್ತಾ ಇದ್ದೀನಿ ಅಂತ ಹೇಳಿದವರು CM ಜೊತೆಗಿನ ಸಭೆಯಲ್ಲಿದ್ದರು. ಕರಾವಳಿ ಪ್ರವಾಸೋದ್ಯಮದ ಸಭೆ, ಮೈಸೂರಿನ ಶಾಸಕರು ಆ ಸಭೆಯಲ್ಲಿದ್ದರು. ಮುಖ್ಯಮಂತ್ರಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡ್ರು, ಈ ಸಭೆಯಲ್ಲಿ GT ದೇವೇಗೌಡರು ಇದ್ರು ಅಂತ. ಸೊ ಅಲ್ಲಿಗೆ JDSನವರು ಫಿಕ್ಸ್ ಆದರು. ಒಂದು ಓಟು GTD ಅವರಿಂದ ಹೋಗಿದೆ, ಉಳಿದ ಓಟು ಯಾರಿಂದ ಅನ್ನೋದನ್ನು ಹುಡುಕ್ತಾ ಇದೆ. ಎಲ್ಲರ ಮೇಲೂ ಕೂಡ ಅನುಮಾನದ ಕಣ್ಣು. ಬಿಜೆಪಿಯವರಿಗೆ ಯಾರು ಏನು ಅಂತಲೂ ಗೊತ್ತಾಗ್ತಾ ಇಲ್ಲ ಸದ್ಯಕ್ಕೆ. ಯಾರಾಗಿರಬಹುದು? ಇವರಿರಬಹುದಾ, ಇವರಿರಬಹುದಾ? ಒಬ್ಬೊಬ್ಬರು ಒಂದೊಂದು ಪಟ್ಟಿಯನ್ನು ಹೇಳ್ತಾ ಇದ್ದಾರೆ. ಎಲ್ಲರ ಮೇಲೂ ಅನುಮಾನ. ಬಿಜೆಪಿಯಲ್ಲಿರುವಂಥ ಟೀಮ್ಗಳ ಪೈಕಿ ತಮಗಾಗದವರು ಯಾವ ಟೀಮಲ್ಲಿದ್ದಾರೆ ಅವರನ್ನು ತೋರಿಸ್ತಾ ಇದ್ದಾರೆ. ಇವರೇ ಅಡ್ಡ ಮತದಾನ ಮಾಡಿರಬೇಕು ಅಂತ ಖಾಸಗಿಯಾಗಿ ಮಾತನಾಡಬೇಕಾದ್ರೆ ಇವರಿರಬಹುದು, ಇವರಿರಬಹುದು, ಇವರಿರಬಹುದು. ಬಟ್ ಯಾರು ಅನ್ನೋದು ಖಚಿತವಾಗಿ ಹೇಳೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ಗುಪ್ತ ಮತದಾನ ಆಗಿರೋದ್ರಿಂದ. ಸದ್ಯ ಬಿಜೆಪಿ ಪ್ರಯತ್ನ ಮಾಡ್ತಾ ಇದೆ, ಬ್ಲ್ಯಾಕ್ ಶಿಪ್ಗಳನ್ನು ಹೊರಹಾಕಬೇಕು, ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ. ಕಾಂಗ್ರೆಸ್ ಮಾತ್ರ ಸಂಭ್ರಮದಲ್ಲಿದೆ. ಯಾಕಂತಂದ್ರೆ ಆ ಸಂಭ್ರಮಕ್ಕೆ ಕಾರಣ ಇದೆ ಕಾಂಗ್ರೆಸ್ನಿಂದ. 5ನೇ ಅಭ್ಯರ್ಥಿಗೆ ಕಾಂಗ್ರೆಸ್ ಅಸೈನ್ ಮಾಡಿದ್ದು ತಮ್ಮ ಪಕ್ಷದ 15 ಓಟು ಮಾತ್ರ. ಬಟ್ 5ನೇ ಅಭ್ಯರ್ಥಿ ಪಡ್ಕೊಂಡಿರೋದು 32 ಓಟು. ಅದರಲ್ಲಿ 3 ಪಕ್ಷೇತರರು, 2 ಬಿಜೆಪಿಯ ಉಚ್ಚಾಟಿತ ಸದಸ್ಯರು. ಅಲ್ಲಿಗೆ 20 ಆಯಿತು. ಬಂದಿದ್ದು 12 ಎಕ್ಸ್ಟ್ರಾ. ಅದರಲ್ಲಿ 11 ಕ್ರಾಸ್ ವೋಟಿಂಗ್ ಮುಖಾಂತರ ಬಂದಿರೋದು. 1 ಓಟು ಕಾಂಗ್ರೆಸ್ನವರೇ ಯಾರೋ ವಿನಯ್ ಕಾರ್ತಿಕ್ ಅವರ ಮೇಲೆ ಹಾಕಿ, ವಿನಯ್ ಕಾರ್ತಿಕ್ ಅವರಿಗೆ ವೋಟ್ ಹಾಕಿರೋದು. PV ಮೋಹನ್ ಅವರನ್ನು ಬಿಟ್ಟು ವಿನಯ್ ಕಾರ್ತಿಕ್ ಅವರಿಗೆ ವೋಟ್ ಹಾಕಿದ್ರು. ಸೊ 11 ಓಟು ಬಿಜೆಪಿ JDS ಇಂದ ಬಂದಿದೆ. ಸೊ ಇದನ್ನ ಯಾರು ಏನು ಅನ್ನೋದನ್ನ ಪತ್ತೆ ಹಚ್ಚುವಂತ ಕೆಲಸ ಸದ್ಯ ಬಿಜೆಪಿ ಮತ್ತು JDS ಮಾಡ್ತಾ ಇರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.